ದಿಗುಪಸ್ಥಾನ ಮಾಡಬೇಕು. ದಿಗುಪಸ್ಥಾನ ಅಂದ್ರೇನು? ದಿಕ್ಕು, 10 ದಿಕ್ಕುಗಳು, ಒಂದೊಂದು ದಿಕ್ಕಿಗೆ ಒಂದೊಂದು ಅಭಿಮಾನಿ ದೇವತೆಗಳು. ಉಪಸ್ಥಾನ, ಅವರಿಗೆ ನಮಸ್ಕಾರ ಮಾಡೋದು, ಇದನ್ನು ದಿಗುಪಸ್ಥಾನ ಅಂತ. ಇದನ್ನು ಯಾಕೆ ಮಾಡಬೇಕು? ಸಂಧ್ಯಾ ವಂದನೆಯಲ್ಲಿ ಇದರ ಅವಶ್ಯಕತೆ ಏನು? ನಮ್ಮಲ್ಲಿ ದಿಕ್ಕುಗಳನ್ನು ಬಿಟ್ಟು ಕೆಲಸ ಇಲ್ಲ. ಏನೇ ಮಾಡೋದಾದರೂ ದಿಕ್ಕು ನೋಡಿಯೇ ಮಾಡೋದು, ಇಂಪಾರ್ಟೆಂಟ್. ಆಚಮನದಿಂದ ಹಿಡಿದು ಬೆಳಗ್ಗೆ 7ರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಏನೆಲ್ಲ ಕೆಲಸಗಳುಂಟು ಅಷ್ಟಕ್ಕೂ ದಿಕ್ಕುಗಳು ಬೇಕು. ಯಾಕಂದರೆ ಒಂದೊಂದು ದಿಕ್ಕನ್ನು ಒಂದೊಂದು ದೇವತೆಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ. 4 ದಿಕ್ಕುಗಳು, 4 ಉಪದಿಕ್ಕುಗಳು, ಒಟ್ಟು 8 ಆಯಿತಾ? ಮೇಲ್ಗಡೆ ಮತ್ತು ಕೆಳಗಡೆ. ಮೇಲ್ಗಡೆ ಬ್ರಹ್ಮ, ಅಡಿಗೆ ಅನಂತ, ಹೀಗೆ 10 ದಿಕ್ಕುಗಳು, 10 ದೇವತೆಗಳು. ಇವರೆಲ್ಲರನ್ನು ಈ ಸಂಧ್ಯಾಕಾಲದಲ್ಲಿ ವಂದನೆ ಮಾಡಬೇಕು. ಯಾಕಂದರೆ ನಮ್ಮನ್ನು ಗೈಡ್ ಮಾಡೋದೇ ದಿಕ್ಕುಗಳು. ಹಾಗಾಗಿ ಈ ದಿಗ್ದೇವತೆಗಳನ್ನು ಉಪಸ್ಥಾನ ಮಾಡೋದು. ಮೊದಲಿಗೆ ಸೂರ್ಯನನ್ನು ವಂದನೆ ಮಾಡೋದು. ಯಾವ ಮಂತ್ರದಿಂದ? ಮಿತ್ರಸ್ಯ ಚರ್ಷಣಿ ಧೃತೋವೋ ದೇವಸ್ಯ ಸಾನಸಿ ಜುಮ್ನಂಚಿತ್ರಶ್ರವಸ್ತಮಂ ಮಿತ್ರೋ ಜನಾನಯಾತಗತಿ ಪ್ರಸಮಿತ್ರಮತ್ತೋ. ಈ 3 ಮಂತ್ರಗಳಿಂದ. ಸಂಜೆ ಇಮಮ್ಮೆ ವರುಣಶ್ರುಧಿ ತತ್ವಾಯಾಮಿ ಬ್ರಹ್ಮಣ ವಂದಮಾನಃ, ಈ 2 ಮಂತ್ರಗಳಿಂದ. ಅದು ಯಾಕೆ ಬೆಳಗ್ಗೆ ಒಂದು ಸಂಜೆ ಒಂದು ಮಂತ್ರದಿಂದ? ಸೂರ್ಯನಿಗೆ ನಮಸ್ಕಾರ ಮಾಡೋದು, ಮಂತ್ರ ಯಾಕೆ ಬದಲಾವಣೆ ಮಾಡಬೇಕು ಅಂತ ಕೇಳಿದರೆ, ಸೂರ್ಯನದ್ದು 2 ರೂಪ, ಈ ಮಿತ್ರ ಮತ್ತು ವರುಣ. ವಸ್ತುತಃ ಸೂರ್ಯನೇ, ಆದರೆ ರೂಪಗಳು ಬೇರೆ. ಸೂರ್ಯೋದಯ ಆಗುವಾಗ ಅವನಿಗೆ ಮಿತ್ರ ಅಂತ ಹೆಸರು, ಸೂರ್ಯಾಸ್ತ ಆಗುವಾಗ ವರುಣ ಅಂತ ಹೆಸರು. ಯಾಕೆ ಮಿತ್ರ, ಯಾಕೆ ವರುಣ? ಮಿತ್ರ ಶಬ್ದದ ಅರ್ಥ ಏನು? ಮಾಯಜತಿ ಜಾನಾತಿ ಸರ್ವಂ ಇತಿ ಮಿತ್ರ. ಅಂಧಕಾರವನ್ನು ಕಳೆದು ಶುದ್ಧ ಜ್ಞಾನವನ್ನು ಕೊಡ್ತಾನೆ, ಒಂದರ್ಥ. ಎಲ್ಲವನ್ನೂ ತಿಳಿದವನು, ಇನ್ನೊಂದು ಅರ್ಥ. ಹಾಗಾಗಿ ಬೆಳಗ್ಗೆ ಕತ್ತಲೆ ಹೋಗಿ ಬೆಳಕು ಬರುವ ಸಮಯ. ಹಾಗಾಗಿ ಸೂರ್ಯನನ್ನು ಆ ಅರ್ಥದಿಂದ ಉಪಸ್ಥಾನ ಮಾಡಬೇಕು, ಮಿತ್ರ ಅರ್ಥದಿಂದ. ರಾತ್ರಿ ಯಾಕೆ ವರುಣ, ಸಂಜೆ? ಪ್ರಿಯತೆ ಇತಿ, ಎಲ್ಲರಿಂದ ನಮಸ್ಕರಿಸಲ್ಪಡುವವನು, ಒಂದರ್ಥ. ಇನ್ನೊಂದು, ರಾತ್ರಿಯ ಅಭಿಮಾನಿ ದೇವತೆಯಿಂದ ಆವರಿಸಲ್ಪಡ್ತಾನೆ. ಹಾಗಾಗಿ ಅವನ ಹೆಸರು ವರುಣ ಅಂತ ಆಗುತ್ತೆ. ಈ ವರುಣ ಜಲಾಭಿಮಾನಿ ದೇವತೆ. ಹೀಗೆ 2 ರೂಪಗಳು. ಸೂರ್ಯನ 2 ರೂಪಗಳಿಗೆ ಬೇರೆ ಬೇರೆ ಮಂತ್ರಗಳು. ಮೊದಲನೇ ಮಂತ್ರ, ಮಿತ್ರಸ್ಯ ಜರ್ಷಣಿ ಧೃತೋವೋ ದೇವಸ್ಯ ಸಾನಸಿ ದ್ಯುಮ್ನಂ ಚಿತ್ರಶ್ರವಸ್ತಮಂ. ಮಿತ್ರಸ್ಯ ದೇವಸ್ಯ ಚರ್ಷಣಿ ಧೃತಃ ಅವಹ ಸಾನಸಿ. ಹೇ ಸೂರ್ಯನೇ, ರಕ್ಷಣೆ ಮಾಡು. ಯಾವುದರಿಂದ ರಕ್ಷಣೆ ಮಾಡಬೇಕು? ಹೇಗೆ? ಚರ್ಷಣಿ ಧೃತಃ, ನಿನ್ನ ಪವಿತ್ರವಾದ ಆ ಸೂರ್ಯ ರಶ್ಮಿಗಳಿಂದ ನಮ್ಮನ್ನು ರಕ್ಷಣೆ ಮಾಡು. ನಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸು. ಆಮೇಲೆ ದ್ಯುಮ್ನಂ ಚಿತ್ರಶ್ರವಸ್ತಮಂ, ನೀನು ಸಾನಸಿ, ಹಿಂದಿನಿಂದ ಆಚರಣೆಯಲ್ಲಿರುವವನು. ಆಮೇಲೆ ದ್ಯುಮ್ನಂ, ಅನ್ನಾದಿ ಸಂಪತ್ತುಗಳನ್ನು ಅನುಗ್ರಹ ಮಾಡು. ಚಿತ್ರಶ್ರವಸ್ತಮಂ, ಅದ್ಭುತವಾದ ಸಾಮರ್ಥ್ಯ ಇರುವ ನೀನು ನಮ್ಮನ್ನು ರಕ್ಷಣೆ ಮಾಡು. ನಮಗೆ ಅನ್ನಾದಿ ಸಂಪತ್ತುಗಳನ್ನು ಕರುಣಿಸು ಅನ್ನುವ ಒಂದರ್ಥ. ಮಿತ್ರೋ ಜನಾನಯಾತಗತಿ ಬ್ರುವಾಣೋ ಮಿತ್ರೋ ದಾಧಾರ ಪೃಥಿವೀ ಮುದದ್ಯಾಂ ಮಿತ್ರಃ ಕೃಷ್ಟೀರ ನಿಮಿಷಾಭಿಚಷ್ಟೆ ಮಿತ್ರಾಯ ಹವ್ಯಂ ಘೃತವಜ್ಜುಹೋತ. ಆ ಸೂರ್ಯನನ್ನು ಅರ್ಘ್ಯಾದಿಗಳಿಂದ, ಜಪದಿಂದ, ಧ್ಯಾನದಿಂದ, ಆವಿರ್ಭಾಗಗಳಿಂದ ಅವನನ್ನು ಸೇವಿಸೋಣ. ಯಾಕೆ? ಮಿತ್ರಃ ಕೃಷ್ಟೀ ಅನಿಶಾಭಿಚಷ್ಟೆ, ಒಂದು ಕ್ಷಣವೂ ನಮ್ಮನ್ನು ಬಿಡದೆ
ಅವನು ನೋಡ್ತಾ ಇದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಹೀಗೆ ಪೃಥಿವೀ ಮುತದ್ಯಾಂ ದಾಧಾರ, ಈ ಪೃಥಿವಿಯನ್ನು, ಈ ಭೂಲೋಕವನ್ನು, ಉತದ್ಯಾಂ ದ್ಯುಲೋಕವನ್ನು, ಈ ಅಂತರಿಕ್ಷವನ್ನು, ಈ ಪೃಥಿವಿಯನ್ನು ಎರಡನ್ನೂ ಹಿಡ್ಕೊಂಡಿದ್ದಾನೆ ಸೂರ್ಯ. ಆ ಸೂರ್ಯ ಇಲ್ಲ ಅಂದರೆ ನಮ್ಮ ಎಲ್ಲ ಸೋಲಾರ್ ಸಿಸ್ಟಮಿನ ಎಲ್ಲ ಗ್ರಹಗಳು ಒಂದೊಂದೊಂದು ಕಡೆ ಹೋಗಿಬಿಡ್ತವೆ. ಇಡೀ ಸೋಲಾರ್ ಸಿಸ್ಟಮಿಗೆ ಮೇನ್ ಸೆಂಟರೇ ಸೂರ್ಯ. ಅಂತಹ ಸೂರ್ಯ ಎಲ್ಲವನ್ನು ಹಿಡಿದಿರುವವನು ನಮ್ಮನ್ನು ಒಂದೊಂದು ಕ್ಷಣವೂ ಬಿಡದೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನನ್ನು ನಾವು ಉಪಾಸನೆ ಮಾಡೋಣ. ಪ್ರಸಮಿತ್ರಮರ್ತೋ ಅಸ್ತು ಪ್ರಯಸ್ವಾನ ಯಸ್ತ ಆದಿತ್ಯ ಶಿಕ್ಷತಿ ವ್ರತೇನ ನ ಹನ್ಯತೆ ನ ಜೀಯತೆ ತ್ವೋತೋ ನೈನವಂಹೋ ಅಶ್ನೋತ್ಯಂತಿತೋ ನ ದೂರಾತ್. ವ್ರತಸ್ಥನಾಗಿದ್ದು ಆ ಸೂರ್ಯನನ್ನು ಉಪಾಸನೆ ಮಾಡೋವನಿಗೆ ನ ಹನ್ಯತೆ, ಸಾವಿನ ಭಯ ಇಲ್ಲ ಅವನಿಗೆ. ಯಾಕಂದರೆ ಅವನಿಗೆ ಜ್ಞಾನದ ಸಾಕ್ಷಾತ್ಕಾರ ಆಗತ್ತೆ ಸೂರ್ಯನ ಉಪಾಸನೆ ಮಾಡೋವನಿಗೆ. ನ ಜೀಯತೆ, ಅವನನ್ನು ಗೆಲ್ಲುವವರಿಲ್ಲ. ತ್ವೋತೋ ನೈನಮಂಹೋ ಅಶ್ನೋತಿ ಅಂತಿತೋ ನ ದೂರಾತ್, ದೂರದಿಂದಾಗಲಿ ಹತ್ತಿರದಿಂದಾಗಲಿ ಯಾವ ರೀತಿಯ ಪಾಪಗಳು ಅವನಿಗೆ ಅಂಟುಕೊಳ್ಳೋದಿಲ್ಲ. ಅಂತಹ ಸೂರ್ಯನನ್ನು ಉಪಾಸನೆ ಮಾಡೋಣ. ಈ ಮೂರೂ ಮಂತ್ರಗಳಿಂದ ಸೂರ್ಯನನ್ನು, ಸೂರ್ಯನ ಒಳಗಿರುವ ಸೂರ್ಯಾಂತರ್ಯಾಮಿ ಭಗವಂತನನ್ನು ಭಕ್ತಿಯಿಂದ, ಈ ಇಡೀ ನಮ್ಮ ಭೂಮಿಯಲ್ಲಿ ಏನೆಲ್ಲ ಆಗ್ತಾ ಉಂಟು ಅದಷ್ಟಕ್ಕೂ ಕಾರಣ ನೀನೇ. ನೀನು ಇಲ್ಲದಿದ್ದರೆ ಈ ಭೂಮಿ ಇರೋದಿಲ್ಲ, ಈ ಭೂಮಿ ಇಲ್ಲ ಅಂದರೆ ನಾವಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕಾರಣ ನೀನೇ. ನಮಗೆ ನಿಜವಾದ ಜ್ಞಾನವನ್ನು ಅನುಗ್ರಹ ಮಾಡು ಅಂತ ಹೇಳಿ ನಮಸ್ಕಾರ ಮಾಡಬೇಕು. ಆಮೇಲೆ ನಾಮಮಂತ್ರಗಳಿಂದ ಇಂದ್ರಾಯ ನಮಃ, ಅಗ್ನಯೇ ನಮಃ, ಯಮಾಯ ನಮಃ ಅಂಥೇಳಿ ಪ್ರತಿ ದಿಕ್ಕುಗಳಿಗೆ ಪ್ರದಕ್ಷಿಣಾಕಾರದಲ್ಲಿ ಆಯಾ ದಿಕ್ಕುಗಳಿಗೆ ಅಭಿಮುಖವಾಗಿ ನಿಂತು ನಮಸ್ಕಾರ ಮಾಡಬೇಕು. ಸಂಧ್ಯಾಯೇ ನಮಃ, ಸಂಧ್ಯಾಪತಯೇ ನಮಃ. ಯಾರದು? ಆ ಸಂಧ್ಯಾ ಕಾಲ ನಿಯಾಮಕನಾದ ಭಗವಂತ. ಸಂಧ್ಯಾಪತಯೇ ನಮಃ. ಗಾಯತ್ರಿಯೈ, ಭಾರತ್ಯೈ, ಸರಸ್ವತ್ಯೈ, ಅವರು 3 ಜನಿಗೆ ನಮಸ್ಕಾರ ಮಾಡಬೇಕು. ಬ್ರಹ್ಮಣೇ ಅನಂತಾಯ, ಮೇಲೆ ಊರ್ಧ್ವಲೋಕದ ಅಧಿಪತಿಯಾದ ಬ್ರಹ್ಮದೇವರು, ಅಧೋಲೋಕದ ಇಡೀ ಸೃಷ್ಟಿಯನ್ನು ಹಿಡಿದುಕೊಂಡಿರುವಂತಹ ಶೇಷದೇವರು, ಆದಿಶೇಷ, ಅನಂತ, ಇವರೆಲ್ಲರಿಗೆ ನಾಮಮಂತ್ರದಿಂದ ನಮಸ್ಕಾರ. ಅದಾದ ಮೇಲೆ ದಿಕ್ಕುಗಳಿಗೆ, 4 ದಿಕ್ಕುಗಳಿಗೆ ಇಂದ್ರಾದಿ ದೇವತೆಗಳು, ಇಂದ್ರ, ಯಮ, ವರುಣ, ಸೋಮ, ಈ 4 ದಿಕ್ಕುಗಳಿಗೆ 4 ಮಂತ್ರಗಳಿಂದ. ಯಾವುದು ಮಂತ್ರ? ಇಂದ್ರಶ್ರೇಷ್ಠಾನಿ ದ್ರವಿಣಾನಿ ದೇಹಿ, ಚಿತ್ತಿಂದಕ್ಷಸ್ಯ ಸುಭಗತ್ವಮಸ್ಮೇ, ಪೋಷಂ ರಯೀಣಾಂ ಅರಿಷ್ಟಿಂ ತನೂನಾಂ, ಸ್ವಾದ್ಮಾನಂ ವಾಚಃ ಸುದಿನತ್ವಮಹ್ನಾಂ. ಇದರ ಋಷಿ ಭಾರ್ಗವ ಶೌನಕೋ ಗೃತ್ಸಮದಃ. 44 ಅಕ್ಷರದ ತ್ರಿಷ್ಟುಪ್ ಛಂದಸ್ಸು. ದೇವತೆ ಇಂದ್ರ. ಇಂದ್ರನಲ್ಲಿ ಪ್ರಾರ್ಥನೆ ಮಾಡೋದು ಏನು? ಇಂದ್ರ ಶ್ರೇಷ್ಠಾನಿ ದ್ರವಿಣಾನಿ ದೇಹಿ, ಶ್ರೇಷ್ಠವಾದ ಸಂಪತ್ತನ್ನು ಕೊಡು. ಯಾವುದು ಆ ಶ್ರೇಷ್ಠವಾದ ಸಂಪತ್ತು? ಕೆ ಜಿ ಬಂಗಾರನೋ ಅಲ್ಲ, ಅಧ್ಯಾತ್ಮ ಜ್ಞಾನ. ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ಕೊಂಡು ಹೋಗುವ ಜ್ಞಾನ. ಶ್ರೇಷ್ಠಾನಿ ದ್ರವಿಣಾನಿ, ಚಿತ್ತಿಂದಕ್ಷಸ್ಯ ಸುಭಗತ್ವಮಸ್ಮೇ. ದಕ್ಷವಾದ, ಕ್ಯಾಪಬಲ್ ಆದ, ಎಫಿಷಿಯಂಟ್ ಆದ ಚಿತ್ತಿಂ, ಮೈಂಡ್, ಬುದ್ಧಿಶಕ್ತಿ, ಮೆಮೊರಿ. ಚಿತ್ತಿಂದಕ್ಷಸ್ಯ ಸುಭಗತ್ವಮಸ್ಮೆ. ಆಮೇಲೆ ಗ್ರೇಸ್, ಅದೃಷ್ಟ, ಆ ದುರಾದೃಷ್ಟ ಇರಬಾರ್ದು. ಸುಭಗತ್ವಮಸ್ಮೆ. ಪೋಷಂ ರಜೀಣಾಂ ಅರಿಷ್ಟಿಂ ತನೂನಾಂ, ದೇಹದಲ್ಲಿ ಪುಷ್ಟಿ ಇರಬೇಕು, ಸಾಮರ್ಥ್ಯ ಇರಬೇಕು, ಶಕ್ತಿ ಇರಬೇಕು. ಅರಿಷ್ಟಿಂ, ಯಾವುದೇ ರೀತಿಯ ರೋಗ ರುಜಿನಗಳು ಇರಬಾರದು. ಸ್ವಾದ್ಮಾನಂ ವಾಚಃ ಸುದಿನತ್ವಮಹ್ನಾಂ, ನಿತ್ಯವೂ ಸ್ವಾದ್ಮಾನಂ, ಒಳ್ಳೆಯ ಮಾತುಗಳು ನಮ್ಮಿಂದ ಹೊರಬರಬೇಕು.
ಈ ರೀತಿ ಅನುಗ್ರಹ ಮಾಡುವಂಥ ಇಂದ್ರನನ್ನ ಪ್ರಾರ್ಥನೆ. ಅದಾದಮೇಲೆ ಯಮಾಯ ಧರ್ಮರಾಜಾಯ ಮೃತ್ಯವೆ ಚ ಅಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಅದು ಯಮನ ಬೇರೆ ಬೇರೆ ರೂಪಗಳು. ಅದಷ್ಟು ರೂಪಗಳಿಂದ ಆ ತುಂಬಿರುವ ನಿನಗೆ ನಮಸ್ಕಾರ. ಈ ದಕ್ಷಿಣ ದಿಕ್ಕಿನ ಅಭಿಮುಖ ಅಧಿಪತಿಯಾದ ಯಮನೇ ನಿನಗೆ ನಮಸ್ಕಾರ ಅಂತ. ಅದಾದಮೇಲೆ ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣ. ಧ್ರುವಾಸು ತ್ವಾಸು ಕ್ಷಿತಿಷು ಕ್ಷಿಯಂತಹ. ದೃಢವಾದ ಈ ಭೂಮಿಯಲ್ಲಿ ವಾಸ ಮಾಡ್ತಿರುವ ನಾವು ನಿನ್ನನ್ನು ಪ್ರಾರ್ಥನೆ ಮಾಡ್ತೀವಿ. ಏನು? ಅಸ್ಮತ್ ಪಾಶಂ ವರುಣ ಮುಮೋಚತು. ನಿನ್ನ ಆ ಪಾಶದಿಂದ, ಅವನಿಗೆ ಪಾಶಿ ಅಂತ ಹೆಸರು, ಅವನ ಕೈಯಲ್ಲಿ ಪಾಶ ಇದೆ ಅಂದರೆ ಹಗ್ಗ. ಈ ಬಂಧನದಿಂದ, ಕರ್ಮ ಬಂಧನದಿಂದ ನಮ್ಮನ್ನು ಬಿಡಿಸು. ಅವೋ ವನ್ಮಾನ ಅದಿತೇರುಪಸ್ಥಾತ್. ನಿನ್ನ ಆ ದಿವ್ಯ ಶಕ್ತಿಯನ್ನು ಉಪಸ್ಥಾನ ಮಾಡೋದ್ರಿಂದ ಅವ ನಮ್ಮನ್ನು ರಕ್ಷಣೆ ಮಾಡು. ಯೂಯಂಪಾತ ಸ್ವಸ್ತಿಭಿಃ ಸದಾನಃ. ಕಲ್ಯಾಣಕರವಾದ ಶಕ್ತಿಯಿಂದ ಸದಾ ನಮ್ಮನ್ನು ರಕ್ಷಣೆ ಮಾಡು ಅಂತ ವರುಣನಿಗೆ. ಅದಾದಮೇಲೆ ಉತ್ತರ ದಿಕ್ಕು ಸೋಮ ಅಂದರೆ ಚಂದ್ರ. ಋತಗಂ ಸತ್ಯಂ ಪರಂ ಬ್ರಹ್ಮ. ಇದು ರುದ್ರದೇವರ ಮಂತ್ರ. ಯಾಕೆ? ನಮಃ ಸೋಮಾಯ ಚ ರುದ್ರಾಯ ಚ. ಆ ಸೋಮನನ್ನು ಜಟೆಯಲ್ಲಿ ಧಾರಣೆ ಮಾಡಿದ್ದಾನೆ ರುದ್ರ. ಹಾಗೆ ಇಬ್ಬರನ್ನು ಸ್ತೋತ್ರ. ಋತಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಲಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ. ಅವನ ಎಲ್ಲ ಸ್ವರೂಪಗಳಿಗೆ, ಆ ಸ್ವರೂಪಗಳನ್ನು ಚಿಂತನೆ ಮಾಡ್ತಾ ಅವನಿಗೆ ನಮಸ್ಕಾರ ಮಾಡೋದು. ಹೀಗೆ 4 ದಿಕ್ಕುಗಳಾಯಿತು. ಇನ್ನು ಸಂಜೆ ಮಾಡುವಾಗ ಪಶ್ಚಿಮ ದಿಕ್ಕಿನಿಂದ ಶುರು ಮಾಡಬೇಕು. ಅಲ್ಲಿ ಮಿತ್ರಸ್ಯ ಚರ್ಷಣಿ ಅಂತ ಬೆಳಗ್ಗೆ ಶುರು ಮಾಡಿದ್ವಿ. ಈಗ ಇಮಮ್ಮೆ ವರುಣ ಶ್ರುಧಿ ಹವ ಮಧ್ಯಾಚ ಮೃಳಯ. ಪಶ್ಚಿಮ ದಿಕ್ಕಿಗೆ ತಿರುಗಿ. ಏನು ಮಂತ್ರದ ಅರ್ಥ? ಇಮಮ್ಮೆ ವರುಣ ಶ್ರುಧಿ ಹವಂ. ವರುಣನೇ ನನ್ನ ಪ್ರಾರ್ಥನೆಯನ್ನು ಕೇಳು. ಶ್ರುಧಿ ಹವಂ. ಅವ ಮಧ್ಯಾಚ ಮೃಳಯ. ತ್ವಾಂ ಅವ. ನನ್ನನ್ನು ರಕ್ಷಣೆ ಮಾಡು. ತತ್ವಾಯಾಮಿ ಬ್ರಹ್ಮಣ ವಂದಮಾನಃ ತದಾಶಾಸ್ತೆ ಯಜಮಾನಃ ಹವಿರ್ಭಿಃ ಅಹೇಳಮಾನಃ ವರುಣ ಇಹ ಬೋಧಿ ಉರುಶಂಸ ಮಾನ ಆಯುಃ ಪ್ರಮೋಷೀಃ. ಎಲ್ಲ ದೇವತಾ ಸಮೂಹದಿಂದ ಬ್ರಹ್ಮಣ ವಂದಮಾನಃ, ದೇವಶ್ರೇಷ್ಠರಿಂದಲೂ ವಂದಿಸಲ್ಪಡುವವನಾದ ವರುಣನೇ. ತದಾಶಾಸ್ತೆ ಯಜಮಾನಃ ಹವಿರ್ಭಿಃ. ನಿನ್ನನ್ನು ಈ ಒಂದು ಪ್ರಾರ್ಥನೆ ಮೂಲಕ ಉಪಾಸನೆ ಮಾಡ್ತಾ ಇದ್ದೀನಿ. ಅಹೇಳಮಾನಃ ವರುಣೇಹ ಬೋಧಿ ಉಶಂಸ. ಜೀವನದಲ್ಲಿ ನಿಂದನೆಗೆ ಒಳಪಡುವ ಸಂದರ್ಭಗಳು ಬರಬಾರ್ದು. ಅಷ್ಟು ಶ್ರೇಷ್ಠವಾದ ಬದುಕನ್ನು ನಾವು ಬದುಕಬೇಕು. ಉರುಶಂಸ ಅವನ ಇನ್ನೊಂದು ಹೆಸರು. ಮಾನ ಆಯುಃ ಪ್ರಮೋಷೀಹಿ. ನಮ್ಮ ಆಯಸ್ಸನ್ನು ಕಿತ್ಕೊಳ್ಳಬೇಡ. ಯಾಕೆ ವರುಣನನ್ನು ಆಯಸ್ಸು ಕಿತ್ಕೊಳ್ಬೇಡ ಅಂತ ಕೇಳಿದ್ದು? ಒಂದು ದಿನವೂ ಕಳೆದು ಹೋಯಿತು ಅಂದರೆ ನಮ್ಮ ಇಡೀ ಜೀವನದ ಒಂದು ದಿನ ಕಳೆದು ಹೋದ ಹಾಗೆ. ಒಂದು ಸೂರ್ಯಾಸ್ತ ಆಯಿತು ಅಂದರೆ ನಮ್ಮ ಇಡೀ ಜೀವನದ ಒಂದು ದಿನ ಹೋದ ಹಾಗೆ. ಪ್ರತಿನಿತ್ಯ ಸೂರ್ಯಾಸ್ತ ಆಗುವಾಗ ನಮಗೆ ಇದು ಕಲ್ಪನೆಯಲ್ಲಿರಬೇಕು. ನನ್ನ ಜೀವನದ ಒಂದು ದಿನ ಕಳೆದು ಹೋಯಿತು, ಮತ್ತೆ ಸಿಗೋದಿಲ್ಲ ಆ ದಿನ. ಏನು ಮಾಡಿದರೂ ಅದು ಮತ್ತೆ ವಾಪಸ್ ಬರೋದಿಲ್ಲ. ಅದಕ್ಕೆ ಅಭಿಮಾನಿ ವರುಣ. ಹಾಗಾಗಿ ಅವನನ್ನು ಪ್ರಾರ್ಥನೆ ಮಾಡೋದು, ನಮಗೆ ಅಮೃತತ್ವವನ್ನು ಕೊಡು ಅಂತ. ಇದಿಷ್ಟು ದಿಗುಪಸ್ಥಾನ. ಇದಾದ ಮೇಲೆ ಕೂತ್ಕೊಂಡು ಮತ್ತೆ ಉಳಿದಿದ್ದು ಕೇಶವಾದಿ ತರ್ಪಣ, ಜಪಗಳು ಇತ್ಯಾದಿಗಳನ್ನು ಮಾಡೋದು. ಆಸನ, ಭೂತೋಚ್ಚಾಟನೆ ಮುಂದಿನ ವಿಷಯ.